ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಯಾವ ಮೂವಿಗಳಲ್ಲಿ ನಟಿಸಿದ್ದಾರೆ ಎಂಬುದನ್ನು ನೋಡೋಣ. ಇವರು ಮೊದಲ ಮೂವಿ ಅಪ್ಪು ಎಂದು, ಇದು 2002ರಲ್ಲಿ ಬಂದಿದ್ದು ಆಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ. IMDb ರೇಟಿಂಗ್ 7.9 ರೊಂದಿಗೆ ಈ ಮೂವಿಯು 200 ದಿನಗಳ ಕಾಲ ಥಿಯೇಟರ್ನಲ್ಲಿ ಓಡಿದೆ. ಈ ಚಿತ್ರವು ಬ್ಲಾಕ್ ಬಸ್ಟರ್ ಹಾಗೂ ಮ್ಯಾಸಿವ್ ಹಿಟ್ ಆಗಿ ಕಂಡಿದೆ. ಇದನ್ನು ನಾವು ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಇವರ ನೆಕ್ಸ್ಟ್ ಮೂವಿ ಅಭಿ ಎಂದು, ಇದು 2003ರಲ್ಲಿ ರಿಲೀಸ್ ಆಗಿದ್ದು ಡ್ರಾಮಾ ರೊಮ್ಯಾನ್ಸ್ ಮೂವಿಯಾಗಿದೆ. IMDb ರೇಟಿಂಗ್ 7.5 ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಜಿಯೋ ಹಾಟ್ ಸ್ಟಾರ್ ಮತ್ತು ಯೂಟ್ಯೂಬ್ನಲ್ಲಿ ನೋಡಬಹುದು. ವೀರ ಕನ್ನಡಿಗ ಮೂವಿಯು 2004ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಆಕ್ಷನ್ ಡ್ರಾಮಾ ಮೂವಿಯಾಗಿದೆ. ಇದರ IMDb ರೇಟಿಂಗ್ 6.8 ಆಗಿದ್ದು ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. ಇದರ ಬಜೆಟ್ 3 ಕೋಟಿ ಹಾಗೂ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆಕಾಶ್ ಮೂವಿಯು 2005ರಲ್ಲಿ ರಿಲೀಸ್ ಆಗಿದ್ದು ಇದೊಂದು ಆಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ. IMDb ರೇಟಿಂಗ್ 8.2 ಆಗಿದ್ದು ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್ಸ್ಟಾರ್ ನಲ್ಲಿ ನೋಡಬಹುದು. ಅರಸು ಮೂವಿ 2007ರಲ್ಲಿ ಬಂದಿದ್ದು ಇದೊಂದು ಫ್ಯಾಮಿಲಿ ರೊಮ್ಯಾನ್ಸ್ ಮೂವಿಯಾಗಿದೆ. IMDb ರೇಟಿಂಗ್ 7.9 ಆಗಿದೆ. ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಮೂವಿ ಸೂಪರ್ ಹಿಟ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 2007ರಲ್ಲಿ ಬಂದ ಚಿತ್ರ ಮಿಲನ ಇದೊಂದು ರೊಮ್ಯಾನ್ಸ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ 10 ಕೋಟಿ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 8.3 ರೊಂದಿಗೆ ಈ ಚಿತ್ರವು ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು G5ನಲ್ಲಿ ನೋಡಬಹುದು. 2008ರಲ್ಲಿ ಬಂದ ವಂಶಿ ಚಿತ್ರವು ಆಕ್ಷನ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 2 ಕೋಟಿ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 7.6 ಆಗಿದ್ದು ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡುವುದು. 2009ರಲ್ಲಿ ಬಂದ ರಾಮ್ ಚಿತ್ರವು ಕಾಮಿಡಿ ಮೂವಿಯಾಗಿದ್ದು ಇದರ ಬಜೆಟ್ ಮತ್ತು ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.7 ಆಗಿದ್ದು ಈ ಮೂವಿ ಸೂಪರ್ ಹಿಟ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ನಲ್ಲಿ ನೋಡಬಹುದು. 2010ರಲ್ಲಿ ಬಂದ ಜಾಕಿ ಚಿತ್ರವು ಇದೊಂದು ಆಕ್ಷನ್ ಕಾಮಿಡಿ ಚಿತ್ರವಾಗಿದ್ದು ಇದರ ಬಜೆಟ್ 7.5 ಕೋಟಿ ಮತ್ತು ಕಲೆಕ್ಷನ್ 29ರಿಂದ 33 ಕೋಟಿ ಆಗಿದೆ. 7.5 ರೊಂದಿಗೆ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿದೆ. 2010ರ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಚಿತ್ರವಾಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಸುಂಚ್ನಲ್ಲಿ ನೋಡಬಹುದು. 2011ರಲ್ಲಿ ಬಂದ ಹುಡುಗರು ಚಿತ್ರವು ಇದೊಂದು ಆಕ್ಷನ್ ಡ್ರಾಮಾ ಮೂವಿಯಾಗಿದೆ. ಇದರ ಬಜೆಟ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಕಲೆಕ್ಷನ್ 9 ಕೋಟಿ ಆಗಿದ್ದು IMDb ರೇಟಿಂಗ್ 7.8 ಆಗಿದ್ದು ಹಿಟ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೋಡಬಹುದು. 2012ರಲ್ಲಿ ಬಂದು ಆಕ್ಷನ್ ರೊಮ್ಯಾನ್ಸ್ ಮೂವಿ ಅಣ್ಣ ಬಾಂಡ್. ಇದರ ಬಜೆಟ್ 10 ಕೋಟಿ ಮತ್ತು ಕಲೆಕ್ಷನ್ 12 ಕೋಟಿ ಆಗಿದೆ. IMDb ರೇಟಿಂಗ್ 4.7 ರೊಂದಿಗೆ ಈ ಮೂವಿ ಅವರೇಜ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡಬಹುದು. 2014ರಲ್ಲಿ ಬಂದ ಆಕ್ಷನ್ ಕಾಮಿಡಿ ಮೂವಿ ಹೆಸರು ಪವರ್. ಇದರ ಬಜೆಟ್ 12 ಕೋಟಿ ಮತ್ತು ಕಲೆಕ್ಷನ್ 21ರಿಂದ 29 ಕೋಟಿಯಾಗಿದ್ದು IMDb ರೇಟಿಂಗ್ 6.6 ರೊಂದಿಗೆ ಈ ಮೂವಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್ ಸ್ಟಾರ್ನಲ್ಲಿ ನೋಡಬಹುದು. 2016ರಲ್ಲಿ ಬಂದ ದೊಡ್ಮನೆ ಹುಡುಗ ಇದೊಂದು ಆಕ್ಷನ್ ಫ್ಯಾಮಿಲಿ ಮೂವಿಯಾಗಿದ್ದು ಬಜೆಟ್ 18 ಕೋಟಿ ಮತ್ತು ಕಲೆಕ್ಷನ್ 38.8 ಕೋಟಿಯಾಗಿದೆ. IMDb ರೇಟಿಂಗ್ 6 ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು G5ನಲ್ಲಿ ನೋಡಬಹುದು. ರಾಜ್ಕುಮಾರ್ ಚಿತ್ರವು 2017ರಲ್ಲಿ ಬಂದಿದ್ದು ಇದೊಂದು ಆಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ. ಬಜೆಟ್ 20 ಕೋಟಿ ಹಾಗೂ ಕಲೆಕ್ಷನ್ 75 ಕೋಟಿಯಾಗಿದೆ. IMDb ರೇಟಿಂಗ್ 8 ರೊಂದಿಗೆ ಈ ಮೂವಿ ಮೆಸ್ಸಿವ್ ಬ್ಲಾಕ್ ಬಸ್ಟರ್ ಹಾಗೂ ಇಂಡಸ್ಟ್ರಿ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್ ಸ್ಟಾರ್ನಲ್ಲಿ ನೋಡಬಹುದು. ಅಂಜನಿ ಪುತ್ರ ಮೂವಿ 2017ರಲ್ಲಿ ಬಂದಿದ್ದು ಇದೊಂದು ಆಕ್ಷನ್ ರೊಮ್ಯಾನ್ಸ್ ಮೂವಿಯಾಗಿದೆ. ಬಜೆಟ್ 17 ಕೋಟಿ ಮತ್ತು ಕಲೆಕ್ಷನ್ 42 ಕೋಟಿಯಾಗಿದೆ. IMDb ರೇಟಿಂಗ್ 6.2 ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಜಿಯೋ ಹಾಟ್ ಸ್ಟಾರ್ನಲ್ಲಿ ನೋಡಬಹುದು. ನಟ ಸಾರ್ವಭೌಮ ಮೂವಿ 2019ರಲ್ಲಿ ಬಂದಿದ್ದು ಇದೊಂದು ಆಕ್ಷನ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 20 ಕೋಟಿ ಹಾಗೂ ಕಲೆಕ್ಷನ್ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. IMDb ರೇಟಿಂಗ್ 6.4 ರೊಂದಿಗೆ ಈ ಮೂವಿ ಸೂಪರ್ ಹಿಟ್ ಆಗಿ ಸಾಬೀತಾಗಿರುವುದನ್ನು ನಾವು ಯೂಟ್ಯೂಬ್ ಮತ್ತು G5ನಲ್ಲಿ ನೋಡಬಹುದು. ಯುವರತ್ನ ಮೂವಿ 2021ರಲ್ಲಿ ಬಂದಿದ್ದು ಇದೊಂದು ಆಕ್ಷನ್ ಡ್ರಾಮಾ ಮೂವಿಯಾಗಿದೆ. ಬಜೆಟ್ 20ರಿಂದ 25 ಕೋಟಿ ಹಾಗೂ ಕಲೆಕ್ಷನ್ 38 ಕೋಟಿಯಾಗಿದ್ದು IMDb ರೇಟಿಂಗ್ 6.4 ರೊಂದಿಗೆ ಈ ಮೂವಿಯು ಹಿಟ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು G5ನಲ್ಲಿ ನೋಡಬಹುದು. 2022ರಲ್ಲಿ ಬಂದ ಇವರ ಕೊನೆಯ ಚಿತ್ರ ಜೇಮ್ಸ್ ಇದೊಂದು ಆಕ್ಷನ್ ಥ್ರಿಲ್ಲರ್ ಮೂವಿಯಾಗಿದೆ. ಬಜೆಟ್ 50ರಿಂದ 70 ಕೋಟಿ ಹಾಗೂ ಕಲೆಕ್ಷನ್ 151 ಕೋಟಿಯಾಗಿದ್ದು ಈ ಮೂವಿ ಹಿಟ್ ಆಗಿ ಸಾಬೀತಾಗಿದೆ. ಇದನ್ನು ನಾವು ಯೂಟ್ಯೂಬ್ ಮತ್ತು ಸೋನಿ ಲಿವ್ ಅಲ್ಲಿ ನೋಡಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ನೆಚ್ಚಿನ ನಟನ ಹೆಸರನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ
ನಾವು ಅವರದ್ದೇ ತರುತ್ತೇವೆ. ಧನ್ಯವಾದಗಳು.